ಮೈಸೂರಿನ ಕಾಳಿದಾಸ ರಸ್ತೆಯಲ್ಲಿರುವಂಥ ಬೃಂದಾವನ ಆಸ್ಪತ್ರೆ ವೈದ್ಯಕೀಯ ಲೋಕದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ತನ್ನಲ್ಲಿ ಅಳವಡಿಸ್ಕೊಳ್ತಾ ಇದೆ. ಮಂಡಿ ಮತ್ತು ಸೊಂಟದ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ರೋಬೋಟಿಕ್ ಯಂತ್ರದ ಮೂಲಕ ಉತ್ತಮ ಗುಣಮಟ್ಟದ ಶಸ್ತ್ರಚಿಕಿತ್ಸೆಯನ್ನು ನೀಡಲಿಕ್ಕೆ ಮುಂದಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ರವೀಂದ್ರನಾಥ್ ಅವರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವೀಂದ್ರನಾಥ್ ಅಂತ. ನಾನು ಬೃಂದಾವನ ಹಾಸ್ಪಿಟಲಲ್ಲಿ ಮೂಳೆ ತಜ್ಞನಾಗಿದ್ದೇನೆ. ಇವತ್ತು ನಾನು ಹೇಳಬೇಕಾಗಿ ಎರಡು ವಿಷಯಗಳಿದೆ. ಇದರಲ್ಲಿ ರೋಬೋಟಿಕ್ಸ್ ಅಂತ ನಾವು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಬೃಂದಾವನ ಹಾಸ್ಪಿಟಲಲ್ಲಿ. ಈ ಎರಡು ಮೆಷಿನ್ ಏನು ನೋಡ್ತಾ ಇದ್ದೀರಿ, ಇದೆರಡು ಮಂಡಿ ಆಪರೇಷನ್, ಮಂಡಿ ಬದಲಾವಣೆ ಆಪರೇಷನ್ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅಂತ ಏನು ಕರಿತೇವೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಎರಡು ಮೆಷಿನು ನಾವು ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದ ಮೆಷಿನ್ಸ್ ಇದು. ಈ ಕಂಪನಿ ವೇಲೀಸ್ ಅಂತ, ಲಿಪಿವ್ ಸಿಂಥೇಸ್ ಕಂಪನಿ, ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ ಕಂಪನಿ. ಸ್ವಿಟ್ಜರ್ಲ್ಯಾಂಡ್ ಮತ್ತು ಅಮೆರಿಕಾ ಸೇರಿ ಇದು ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಅಲ್ಲಿಂದ ಈಗ ಇಂಡಿಯಾದಕ್ಕೆ ತರಿಸ್ಕೊಂಡಿದ್ದೇವೆ. ಸೊ ಈ ಮೆಷಿನ್ಲಿಂದ ಮಂಡಿ ಬದಲಾವಣೆ ಆಪರೇಷನ್ ಏನು ಮುಂಚೆ ಮಾಡ್ತಾ ಇದ್ದೀವಿ, ಅದನ್ನ ಇದು ಇನ್ನೂ ಸುಲಭವಾಗಿ, ಇನ್ನೂ ಅಕ್ಯುರೇಟ್ ಆಗಿ ಒಳ್ಳೆ ರಿಸಲ್ಟ್ ಬರುವಂಥ ನಿಟ್ಟಿನಿಂದ ಈ ಮೆಷಿನ್ನ ಇಲ್ಲಿ ತರಿಸಲಾಗಿದೆ. ಈಗ ಸುಮಾರು ರೋಬೋಟಿಕ್ ಯಂತ್ರಗಳನ್ನೆಲ್ಲ ಬೇರೆ ಕಡೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಇದು ಇರುವ ರೋಬೋಟಿಕ್ ಮೆಷಿನ್ಗಳಲ್ಲಿ ಈ ಮೆಷಿನ್ ಏನಿದೆ, ಇದು ತುಂಬ ಅಡ್ವಾನ್ಸ್ಡ್ ರೋಬೋಟ್. ಬೇರೆ ಮೆಷಿನ್ಗಳಲ್ಲಿ ಇರುವಂಥ ಕುಂದುಕೊರತೆಗಳನ್ನು ಸ್ಟಡಿ ಮಾಡಿ ನಂತರ ಇವರು ಅದರಲ್ಲಿರುವ ಸ್ಟ್ರಾಂಗ್ ಪಾಯಿಂಟ್ಸ್ನ ಎಲ್ಲ ಅಸೆಂಬಲ್ ಮಾಡಿ ಈ ಮೆಷಿನ್ನ ಮಾಡಿರ್ತಾರೆ. ಸೊ ಈ ಮೆಷಿನ್ ನಾವು ಇಲ್ಲಿ ತಂದು ಈಗ 3 ತಿಂಗಳಾಗಿದೆ. ಕೆಲವು ಆಪರೇಷನ್ ಮಾಡಿದ್ದೀವಿ, ಬಟ್ ಈಗ ನಾವು ನಾಳೆ ಇದನ್ನ ಇನಾಗರೇಷನ್ ಮಾಡ್ತಾ ಇದ್ದೀವಿ. ಇದು ತುಂಬ ಸಿಂಪಲ್ ಆಗಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಫಸ್ಟ್ ಪೇಷಂಟ್ಗೆ ರೇಡಿಯೇಷನ್ ಎಕ್ಸ್ಪೋಜರ್ ಇರುವುದಿಲ್ಲ. ಅಂದರೆ ಬೇರೆ ರೋಬೋಟಿಕ್ ಮೆಷಿನ್ಸ್ ಅಲ್ಲಿ ಫಸ್ಟ್ ಪೇಷಂಟ್ಗೆ CT ಸ್ಕ್ಯಾನ್ ಮಾಡಬೇಕಾಗುತ್ತೆ. ಮಂಡಿ CT ಸ್ಕ್ಯಾನ್ ಮಾಡಿ ನಂತರ ಅದನ್ನ ಮೆಷಿನ್ ಒಳಗಡೆ ಫೀಡ್ ಮಾಡಿ ನಂತರ ಅದರಿಂದ ಕೆಲವು ಕಟ್ಸ್, ಬೋನ್ ಕಟ್ಸ್ ಅಂತ ಏನೋ ತಗೊಳ್ತೇವೆ. ಸೊ ಅದನ್ನೆಲ್ಲ ಮಾಡಿ ನಂತರ ಸರ್ಜರಿ ಮಾಡಬೇಕಾಗ್ತದೆ. ಬಟ್ ಈ ಮೆಷಿನ್ ಅಲ್ಲಿ CT ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ರೇ ಒಂದು ಮಾಡಿದ್ರೆ ಸಾಕು. ಎಕ್ಸ್ರೇದಲ್ಲಿ ಬರುವಂಥ ಇನ್ಫಾರ್ಮೇಶನ್ ಏನಿದೆ, ನಾವು ಅದನ್ನ ಮೆಷಿನಲ್ಲಿ ಫೀಡ್ ಮಾಡ್ತೇವೆ. ಮತ್ತೆ ಆಪರೇಷನ್ ಮಾಡುವ ಟೈಮಲ್ಲಿ ಅದನ್ನ ಆ ಇನ್ಫಾರ್ಮೇಶನ್ ಏನು ಈ ಮೆಷಿನ್ ಕೊಡುತ್ತೆ, ನಂತರ ಅದ್ರ ಪ್ರಕಾರ ನಾವು ಬೋನ್ ಕಟ್ಸ್ ಅಂತ ಏನು ಮಾಡ್ತೇವೆ ಅದು ಮಾಡಿ, ಆಮೇಲೆ ಇದಕ್ಕೆ ಬೇಕಂತ ಇಂಪ್ಲಾಂಟ್ಸ್ ಪ್ರಾಸೆಸ್ ಅಂತ ಹೇಳ್ತೇವೆ, ಅದನ್ನ ಅಳವಡಿಸ್ಬಿಟ್ಟು ಆಪರೇಷನ್ ಮುಗಿಸ್ತೇವೆ. ಇದ್ರ ಜೊತೆಗೆ ಈ ಮೆಷಿನ್ಗೆ ಯೂಸ್ ಆಗುವಂಥ ಇಂಪ್ಲಾಂಟ್ ಪ್ರಾಸೆಸ್ ಯೂಸ್ ಮಾಡ್ತೇವೆ, ಅದನ್ನು ತುಂಬ ಒಳ್ಳೆ ಕ್ವಾಲಿಟಿದು, ಅದು ತುಂಬ ಅಡ್ವಾನ್ಸ್ಡ್ ಇಂಪ್ಲಾಂಟ್ ಆಗಿರುತ್ತೆ. ಇದು ಇಂಪ್ಲಾಂಟ್ಸ್ ಅವೈಲೇಬಲ್ಗಿಂತ ಇದು ತುಂಬ ಒಳ್ಳೆ ಗುಣಮಟ್ಟದ್ದು ಮತ್ತೆ ತುಂಬ ಬಾಳಿಕೆ ಬರುವಂಥದ್ದು ಇಂಪ್ಲಾಂಟ್ ಆಗಿದೆ. ಸೊ ಇದ್ರ ಜೊತೆಗೆ ಇನ್ನೊಂದೇನೆಂದ್ರೆ, ಈ ಆಪರೇಷನ್ ತುಂಬ ಬೇಗ ಮುಗಿಸ್ಬೋದು. ನಾವು ನಾರ್ಮಲ್ ಆಗಿ 1.5-2 ಗಂಟೆ ಏನು ಆಪರೇಷನ್ ತಗೊಳ್ತಾ ಇದೀವಿ ಆಪರೇಷನ್ ಟೈಮು, ಇದರಲ್ಲಿ 1 ಅವರ್ ಒಳಗಡೆ ನಾವು ಆಪರೇಷನ್ ಮುಗಿಸ್ಬೋದು. ಮತ್ತೆ ಆಪರೇಷನ್ ಮಾಡಬೇಕಾದ್ರೆ ಆಗುವಂಥ ಬ್ಲಡ್ ಲಾಸ್ ಏನಿದೆ, ರಕ್ತ ಏನು ಹರಿದೋಗೋ ಚಾನ್ಸಸ್ ಇರುತ್ತೆ, ಅದು ಇದರಲ್ಲಿ ತುಂಬಾ ಕಡಿಮೆ, ಯಾಕಂದ್ರೆ ಬೇಗ ಆಪರೇಷನ್ ಮುಗಿಸಿದ ಕಾರಣ. ಇನ್ನೊಂದು ನಮಗೆ ಆಪರೇಷನ್ ನಂತರ ಪೇಷಂಟ್ಗೆ ಪೇಯ್ನ್ ಆಗಲಿ, ಆಪರೇಷನ್ ನಂತರ ಏನೋ ನೋವಿರುತ್ತೆ, ಅದು ಸ್ವಲ್ಪ ಇದರಲ್ಲಿ ಆದಷ್ಟು ಕಡಿಮೆ ಇರುತ್ತೆ. ಆ್ಯಂಡ್ ಹಾಗಾಗಿ ಪೇಷಂಟ್ ತುಂಬ ಬೇಗ ರಿಕವರಿ ಆಗ್ತಾರೆ, ಮತ್ತೆ ಬೇಗ ನಡೆಯೋದಕ್ಕೆಲ್ಲ ಅವರಿಗೆ ಈಸಿ ಆಗುತ್ತೆ. ಸೊ ಈ ತುಂಬ ಅಡ್ವಾಂಟೇಜಸ್ ಇದೆ. ಹಂಗಾಗಿ ನಾವು ಈ ಎಲ್ಲ ಸ್ಟಡಿ ಮಾಡಿದ ನಂತರ ಈಗ ಜಾಯಿಂಟ್ ಬದಲಾವಣೆ ಆಪರೇಷನ್ಗೆ ಒಂದು 4-5 ರೋಬೋಟ್ಸ್ ಇದೆ, 4-5 ಬೇರೆ ಬೇರೆ ಕಂಪ್ನಿಗಳದಿದೆ. ಬಟ್ ನಾವೆಲ್ಲ ಸ್ಟಡಿ ಮಾಡಿ ಇರುವಂಥದ್ರಲ್ಲಿ ಒಳ್ಳೆ ರೋಬೋಟ್ ಯಾವುದಿದೆ ಅಂತ ನಾವು ಟೆಸ್ಟ್ ಮಾಡಿ ನಂತರ ಇದನ್ನ ಪರ್ಚೇಸ್ ಮಾಡಿ ನಾವು ಈಗ ತಂದು ಯೂಸ್ ಮಾಡ್ತಾ ಇದ್ದೀವಿ. ನಾವು ಈಗ ಮಾಡೋ ಆಪರೇಷನ್ಗಳಲ್ಲಿ ಪೇಷಂಟ್ ತುಂಬ ಅವರು ಚೆನ್ನಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ, ತುಂಬ ಬೇಗನೆ ಅವರು ರಿಕವರಿ ಆಗಿದೆ. ಸೊ ಸುಮಾರು ವರ್ಷಗಳಿಂದ ಅವರು ಆಪರೇಷನ್ ಹೆದರ್ಕೊಂಡು ಆಪರೇಷನ್ ಮಾಡಿಸ್ಕೊಳ್ಳಾರ್ದೆ ಇರುವಂಥವ್ರು ಸರ್ಜರಿ ಮಾಡಿಸ್ಕೊಂಡು ನಂತರ ತುಂಬ ಈಸಿಯಾಗಿ ನೋವಿರ್ಲಾರ್ದೆ ಚೆನ್ನಾಗಿ ಓಡಾಡ್ತಿದ್ದಾರೆ. ನಮ್ಮ ಡಾಕ್ಟರ್ಗಳ ರಿಲೇಟಿವ್ಸೇ ಕೆಲವರು ಇದ್ದಾರೆ ಆಪರೇಷನ್ ಮಾಡಿಸ್ಕೊಂಡವರು. ಸೊ ಹಾಗಾಗಿ ಇದು ತುಂಬ ಅನುಕೂಲ ಆಗಿದೆ ಪೇಷಂಟ್ಗೆ. ಸೊ ಹಾಗಾಗಿ ಈ ಸರ್ಜರಿ ಇದ್ರದ್ದು ಯೂಸ್ ತಗೋಬೇಕಂತ ನಾನು ನಮ್ಮ ಮೈಸೂರು ಜನತೆಗೆಲ್ಲ ಕೋರ್ತಾ ಇದ್ದೇನೆ. ನೀವೀಗ ನೋಡ್ತಾ ಇರುವ ಇನ್ನೊಂದು ಎಕ್ವಿಪ್ಮೆಂಟ್, ಇದು ಈಸಿ ನ್ಯಾವ್ ಅಂತ, ಸ್ಪೈನ್ ನ್ಯಾವಿಗೇಷನ್ ಸಿಸ್ಟಮ್. ಇದು ಮೊಟ್ಟ ಮೊದಲಿಗೆ ಮೈಸೂರಲ್ಲಿ ಬೃಂದಾವನ ಹಾಸ್ಪಿಟಲ್ ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ. ಈ ಮೆಷಿನ್ ತಂದೀಗ 4 ತಿಂಗಳಾಗಿದೆ, ಕೆಲವರು ಸರ್ಜರಿಗಳೆಲ್ಲ ಮಾಡಿದ್ದೇವೆ. ಈ ಮೆಷಿನ್ ಉಪಯೋಗ ಏನಂದ್ರೆ, ಸ್ಪೈನ್ ಆಪರೇಷನ್ ತುಂಬಾ ಕಷ್ಟದ ಆಪರೇಷನ್, ಜೊತೆಗೆ ಪೇಷಂಟ್ಸ್ಗೂ ತುಂಬಾ
ಹೆದರಿಕೆ, ಅವರಿಗೆ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೂ ತುಂಬಾ ಹೆದರಿಕೆ ಇರುತ್ತೆ. ಯಾಕಂದ್ರೆ ಅದರಿಂದ ನರಗೆ ಪ್ರಾಬ್ಲಮ್ ಆಗುತ್ತೆ, ನರದ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನು ಮುಂದೆ ನಡೆಯಕ್ಕೆ ಆಗೋದಿಲ್ಲ, ಬೆಡ್ ರಿಡನ್ ಆಗಿರ್ತಾರೆ ಅನ್ನೋ ತುಂಬಾ ಅಪೋಹಗಳು ಜನರಲ್ಲಿದೆ. ಸೊ ಅದರಿಂದ ಈ ಮೆಷಿನ್ ಇಂದ ಉಪಯೋಗ ಏನಂದ್ರೆ, ನಾವು ಸ್ಕ್ರೂ ಫಿಕ್ಸೇಷನ್ ಏನ್ ಮಾಡ್ತೀವಿ ಸ್ಪೈನ್ ಒಳಗಡೆ, ಕೆಲವು ಕಂಡೀಷನ್ಸ್ಗೆ ಸ್ಕ್ರೂ ಫಿಕ್ಸೇಷನ್ ಮಾಡಬೇಕಾಗುತ್ತೆ. ಅದು ಮಾಡಬೇಕಾದ್ರೆ ನಾವು ಈ ಯಂತ್ರವನ್ನ ಯೂಸ್ ಮಾಡ್ತೇವೆ. ಸೊ ಇದರ್ಲಿಂದ ನಮಗೆ ಅಕ್ಯುರೇಟ್ ಪೊಸಿಷನ್, ಸ್ಕ್ರೂಗಳು ಅಕ್ಯುರೇಟ್ ಪೊಸಿಷನ್ ಇದು ಮಾಡಲು ನಮ್ಮ ಈ ಮೆಷಿನ್ ಅದು ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನರಕ್ಕೆ ಡ್ಯಾಮೇಜ್ ಆಗಲಿ, ಮೇನ್ ಸ್ಪೈನಲ್ ಕಾರ್ಡ್ಗಾಗಲಿ, ಮೇನ್ ನರ್ವ್ಸ್ಗಾಗಲಿ ಡ್ಯಾಮೇಜ್ ಆಗಲಾರ್ದಂಗೆ ಈ ಮೆಷಿನ್ ಯೂಸ್ ಮಾಡಿಕೊಂಡು ನಾವು ಸ್ಕ್ರೂಗಳನ್ನ ಕರೆಕ್ಟ್ ಪ್ಲೇಸ್ಮೆಂಟ್ ಮಾಡಿ, ಸೊ ಏನು ಕಾಂಪ್ಲಿಕೇಶನ್ಸ್ ಇರಲಾರ್ದೆ ಸರ್ಜರಿನ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಯೂಸ್ ಅಂದರೆ, ಚಿಕ್ಕ ಮಕ್ಕಳಲ್ಲಿ ಏನು ಅವರಿಗೆ ಸ್ವಲ್ಪ ಸ್ಪೈನ್ ಕರ್ವ್ ಸ್ವಲ್ಪ ಜಾಸ್ತಿ ಇರುತ್ತೋ, ಸ್ಪೋಲಿಸಿಸ್ ಅಂತ ಹೇಳ್ತೇವೆ. ಸೊ ಆ ಪೇಷಂಟ್ಸ್ ಅಲ್ಲಿ ಅದು ತುಂಬಾ ಮೇಜರ್ ಆಪರೇಷನ್ ಆಗುತ್ತೆ. ಆ ಪೇಷಂಟ್ಸ್ ಅಲ್ಲಿ ಈ ಎಕ್ವಿಪ್ಮೆಂಟ್ಲಿಂದ ತುಂಬಾ ಸೇಫ್ ಆಗಿ ಅವರಿಗೆ ಸರ್ಜರಿಯನ್ನು ಮಾಡ್ಬೋದು. ಇದು ಬೃಂದಾವನ ಆಸ್ಪತ್ರೆ ತನ್ನ ಹೊಸ ತಂತ್ರಜ್ಞಾನದ ಮೂಲಕ ರೋಗಿಗಳಿಗೆ ಕಡಿಮೆ ಸಮಯದಲ್ಲಿ ಹಾಗೂ ನೋವಿಲ್ಲದ ಶಸ್ತ್ರಚಿಕಿತ್ಸೆಯನ್ನು ನೀಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.